ಮಲೆಮಹದೇಶ್ವರ ಬೆಟ್ಟಕ್ಕೆ ಅವಿವಾಹಿತರು ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಕಾರಣ ಬೇಗ ಹುಡುಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋದಕ್ಕೆ. 30 ವರ್ಷ ದಾಟಿದ್ರೂ ಕೂಡ ಮದುವೆ ಆಗದ ಹುಡುಗರ ಪಾದಯಾತ್ರೆ ಇದು. ಮಂಡ್ಯದ ಕೆಎಂದೊಡ್ಡಿ ಗ್ರಾಮದಿಂದ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಬ್ರಹ್ಮಚಾರಿಗಳ ನಡೆ ಮಾದಪ್ಪನ ಬೆಟ್ಟದ ಕಡೆ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ರೈತರ ಮಕ್ಕಳಿಗೂ ಹೆಣ್ಣು ಕೊಡ್ಲಿ ದೇವ್ರೇ ಅಂತ ಹೇಳಿ ಒಂದು ಬೇಡಿಕೆಯನ್ನ ದೇವರ ಮುಂದೆ ಇಟ್ಟಿದ್ದಾರೆ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಊಟ, ಪಾನೀಯ, ರಾತ್ರಿ ವಾಸ್ತವ್ಯ ವ್ಯವಸ್ಥೆ. ಕೆಎಂದೊಡ್ಡಿ, ಮಳವಳ್ಳಿ, ಕೊಳ್ಳೇಗಾಲ, ಹನೂರು ಮಾರ್ಗವಾಗಿ ಮಹದೇಶ್ವರ ಬೆಟ್ಟವನ್ನ ಈ ಯುವಕರು ತಲುಪ್ತಾರೆ. ಮಾತಾಡಿ ನೀನು ಬಲ ಒಂದೆರಡು ಬರ್ ಇಲ್ಲ ಹಂಗೆ ಹಂಗೆ ಬರಲಿ ಒಂದು ನಿಮಿಷ. ದಿನ ನಮ್ಮ ಕೆಎಂದೊಡ್ಡಿ ಭಾಗದಿಂದ ಬ್ರಹ್ಮಚಾರಿಗಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಳವಳ್ಳಿ ಹನೂರು ಮಾರ್ಗವಾಗಿ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಈ ಟೈಮಲ್ಲಿ ಪಾದಯಾತ್ರೆ ಹೋಗೋದು ನಮ್ಮ ಈ ಒಂದು ಮಂಡ್ಯ ಜಿಲ್ಲೆ ಮದ್ದೂರು ಮಳವಳ್ಳಿ ಭಾಗದಲ್ಲಿ ವಾಡಿಕೆಯಾಗಿದೆ. ಏನು ಪುಣ್ಯಕ್ಷೇತ್ರಗಳನ್ನು ಮಾಡೋದು ಒಳ್ಳೆಯದಾಗುತ್ತೆ ಅಂತೇಳಿ ಈ ಮೂಲಕ ಬ್ರಹ್ಮಚಾರಿಗಳೆಲ್ಲರೂ ಕೂಡ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಈ ದಿನ ನಮ್ಮ ಕೆಎಂದೊಡ್ಡಿ ಭಾಗ ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುನಿಲ್. ಈಗ ಸೊಸೈಟಿನ ಫೇಸ್ ಮಾಡೋದು ಕಷ್ಟ ಆಗುತ್ತೆ. 30 ವರ್ಷ ಆದ್ಮೇಲೆ ಮದುವೆ ಆಗಿಲ್ಲ ಅಂತ ಕೇಳೋರು ಜಾಸ್ತಿ, ಕಿಂಡಲ್ ಮಾಡೋರು ಜಾಸ್ತಿ ಇರ್ತಾರೆ. ಬಟ್ ಪ್ರತಿ ವರ್ಷ ಇಂಥದ್ದೇನಾದ್ರೂ ಟ್ರೂಪ್ ಮಾಡಿಕೊಂಡು ಪಾದಯಾತ್ರೆ ನಡೆಸೋದೇನಾದ್ರೂ ಪ್ರತೀತಿಗಳು ಇದೆಯಾ? ಶರ್ಮಿತಾ, ಇದೇ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವು ಹೇಳುವಾಗೆ ಸಾಮಾನ್ಯವಾಗಿ ಒಂದಷ್ಟು ಜನರು ಮದುವೆ ಆಗದೆ ಇರ್ತಕ್ಕಂಥ ಯುವಕರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಹಜವಾಗಿ ಕಂಡು ಬರುತ್ತೆ. ಹೀಗಾಗಿ ಒಂದಷ್ಟು 30 ವರ್ಷ ದಾಟಿದಂತ ಯುವಕರು ಎಲ್ಲರೂ ಕೂಡ ಸೇರಿ ಮಂಡ್ಯದ ಕೆಎಂದೊಡ್ಡಿಯಿಂದ ಇವತ್ತು ಮಾದಪ್ಪನ ಬೆಟ್ಟದ ಕಡೆಗೆ ಇವರ ಒಂದು ನಡಿಗೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸುಮಾರು 20ಕ್ಕೂ ಹೆಚ್ಚು ಯುವಕರು ಇವತ್ತು ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಅಂದ್ರೆ ಮಾದಪ್ಪನ ಸನ್ನಿಧಿಗೆ ಹೋದ್ರೆ ಒಂದು ಒಳ್ಳೇದಾಗತ್ತೆ, ಹೆಣ್ಣು ಸಿಗ್ಬಹುದು ಅನ್ನುವಂತ ಒಂದು ನಂಬಿಕೆಯಿಂದ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಸಾಕಷ್ಟು ಯುವಕರು ಅಂದ್ರೆ 30 ವರ್ಷ ದಾಟಿದಂತ ಯುವಕರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಮೊದಲನೇ ದಿನದ ಪಾದಯಾತ್ರೆ ಸಾಕ್ತಾ ಇರ್ತಕ್ಕಂಥದ್ದು ಮಳವಳ್ಳಿಯನ್ನ ಬಿಟ್ಟು ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಕೊಳ್ಳೇಗಾಲ, ಹನ್ನೂರು ಮಾರ್ಗವಾಗಿ ಏನು ಮಾದಪ್ಪನ ಬೆಟ್ಟವನ್ನ ತಲುಪುವಂತದ್ದು ಇವರ ಗುರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಮಾದಪ್ಪನಲ್ಲಿ ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಏನು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ಬ್ರಹ್ಮಚಾರಿಗಳಿದ್ದಾರೆ, ಯಾರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ಹೆಣ್ಣು ಸಿಗ್ಲಿ ಅಂತ ಬೇಡ್ಕೊಳ್ತೀವಿ ಅಂತಕ್ಕಂತ ಮಾತನ್ನ ಆ ಒಂದು ಬ್ರಹ್ಮಚಾರಿಗಳ ನಡೆ ಏನಿತ್ತು ಆ ಗ್ರೂಪ್ ನಲ್ಲಿ ಇದ್ದಂತ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಇವರ ಒಂದು ನಡಿಗೆಗೆ ಮಂಡ್ಯದಲ್ಲೂ ಕೂಡ ಸಾಕಷ್ಟು ಜನರು ಪ್ರಶಂಸೆ. ಸುನೀಲ್, ಪ್ಲೀಸ್ ಬಿ ಆನ್ಲೈನ್. ಪಾದಯಾತ್ರೆ ಹೊರಟಿರುವಂತ ಶಿವಪ್ರಸಾದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್ ಅವರೇ, ಇದೇ ಫಸ್ಟ್ ಇಯರ್ ಈ ತರ ಯುವಕರ ಗುಂಪು ಒಂದು ಮಾಡ್ಕೊಂಡು ಪಾದಯಾತ್ರೆ ಹೊರಟಿರೋದು, ಈ ತರ ಒಂದು ಬೇಡಿಕೆನ ಇಟ್ಕೊಂಡು ಅಂತ ನಮ್ಗೆ ಗೊತ್ತಾಯ್ತು. ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ ನೀವು? ನೀವೆಲ್ಲ ಒಂದೇ ಊರವರಾ? ಇಲ್ಲ ಮೇಡಮ್, ನಾವ್ಯಾರು ಒಂದೇ ಊರವರಲ್ಲ. ನಾವು ಕೆಎಂದೊಡ್ಡಿ ಭಾಗದವರು, ಮುಂದೆ ಎಲ್ಲ ಬೇರೆ ಬೇರೆ ಹಳ್ಳಿಯವರು. ನಾವೆಲ್ಲ ಮದ್ವೆ ಆಗಿದವರೆಲ್ಲ ಪಾದಯಾತ್ರೆ, ನಮ್ಮಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋದು ಟ್ರೆಂಡ್ ಮೇಡಮ್. ನಮ್ಮಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಹೋಗ್ತಾರೆ. ನಾವು ಒಂದ್ ಏಜ್ನವ್ರು ಹೋಗವ ಅಂದ್ರೆ ನಾವ್ ಒಂದು ಫ್ರೆಂಡ್ ಸರ್ಕಲ್ ನಾವ್ ಒಂದ್ 20 ಜನ ಇದ್ವಿ. ನಾವ್ ಹೋಗುವ, ನಮ್ ಜೊತೆ ಯಾರು ಬಂದ್ರೆ ಅವ್ರನ್ನು ಕರ್ಕೊಂಡು ಹೋಗುವ ಅಂತ ಹೇಳಿ ಮಾಡಿದ ಪ್ಲಾನ್ ಮೇಡಮ್ ಇದು. ಅಲ್ಲ, ಈ ಪ್ಲಾನು ಅವಿವಾಹಿತರು ನಮಗ್ ಮದ್ವೆ ಆಗ್ಲಿ ಅಂತ ಹೇಳಿ ಪಾದಯಾತ್ರೆ ಇದೊಂದು ಪ್ರಾರ್ಥನೆ ಇಟ್ಟು ಪ್ಲಾನ್ ಮಾಡಿದ್ಯಾರು? ಮೇಡಮ್, ಆತರ ಒಂದು ಉದ್ದೇಶಕ್ಕೋಸ್ಕರ ನಾವ್ ಮಾಡಿರ್ಲಿಲ್ಲ. ನಾವ್ ಮಾಡಿದ್ದೇನು ಅಂತಂದ್ರೆ ಒಂದು ಏಜ್ನವ್ರು ಹೋಗುವ, ಮತ್ತೆ ಅರಕೆಗಳು ಅವ್ರವ್ರ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಮದ್ವೆಗೋಸ್ಕರ ಅರಕೆ ಮಾಡ್ಕೊಂಡಿರೋರು ಇದಾರೆ, ಕೆಲ್ಸಕ್ಕೋಸ್ಕರ ಇದಾರೆ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ದೇವಸ್ಥಾನಕ್ಕೆ ಹೋಗೋರ್ಲಿ ಒಂದು ಅರಕೆ ಇದ್ದೇ ಇರುತ್ತೆ ಮೇಡಮ್. ಆತರ ನಮ್ಮಲ್ಲೂ ಬೇರೆ ಬೇರೆ ತರ ಅರಕೆಗಳಿದಾವೆ. ಷರತ್ತುಗಳನ್ನ ಹಾಕಿದಾರಲ್ಲ, ಅದೇನು? ಅದು ಏನಕ್ಕೆ ಅಂದ್ರೆ ಮೇಡಮ್, ಮದ್ವೆ ಆಗಿರೋನ ಜೊತೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಮ್ ಫ್ರೆಂಡ್ ಸರ್ಕಲ್ ಇದ್ದವ್ರು ನಾವು ಬರ್ತೇವೆ ಅಂದ್ರೆ ಅವ್ರಿಗೋಸ್ಕರ ಹಾಕಿ ತರತ್ತ. ಅದು ಅಂದ್ರೆ ನಾವು ಇದು ಈ ತರ ವಿಶಾಲವಾಗಿ ನಮ್ಗೆ ಕೇರಳ, ಆಂಧ್ರ ಕಡೆಯಿಂದೆಲ್ಲ ಬರ್ತಾರೆ ಪಾದಯಾತ್ರೆಗಳು ಅಂತ ನಾವೇನ್ ಅನ್ಕೊಂಡಿರ್ಲಿಲ್ಲ. ನಾವ್ ಬರೀ ನಮ್ ಭಾಗದ ಕೆಎಂದೊಡ್ಡಿ ಭಾಗಕ್ಕಷ್ಟೇ ಇದು ಮಾಡ್ಕೊಂಡಿದ್ವಿ. ಅದು ಷರತ್ತುಗಳು ಒಂದು ಅವಿವಾಹಿತರಿಗೆ ಅಷ್ಟೇ ಅವಕಾಶ ಅನ್ನುವಂಥದ್ದು ಒಂದು, ಮತ್ತೆ ಎಂಗೇಜ್ಮೆಂಟ್ ಆಗಿರೋರ್ಗೂ ಪಾದಯಾತ್ರೆ ಅವಕಾಶ ಇಲ್ಲ ಅಂತ ಒಂದು. ಅದಾದ್ಮೇಲೆ ಇನ್ನೊಂದೇನೋ ಮಾಡಿದ್ರಿ ಮೇಡಮ್, ಇನ್ನೊಂದು ಕಡ್ಡಾಯವಾಗಿ 30 ವರ್ಷ ದಾಟಿರ್ಬೇಕು. ಮೇಡಮ್.
ಅದ್ರ ನಮ್ಮ ಏಜ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ ಆತರ ಅಬೌವ್ 30 ಇದ್ದವರೇ ಇರೋದ್ರಿಂದ ಆತರ ಯಾವಾಗ ಮಾಡ್ಕೊಂಡಿದ್ವಿ ನೀವು ರೀಚ್ ಆಗ್ತೀರಾ? ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮೇಡಮ್. ಇವತ್ತು ಸಿಂಗನಲ್ಲೂರ್ಲಿ ರಾತ್ರಿ ತಂಗ್ತೀವಿ ಮೇಡಮ್. ಈ ಕಡೆ 45 ಕಿಲೋಮೀಟರ್ ನಡೀತೀವಿ ಮೊದಲನೇ ದಿನ. ಎರಡನೇ ದಿನ ಸಿಂಗನಲ್ಲೂರಿಂದ ಮತ್ತೆ ಕೌದಳ್ಳಿಗೆ ಹೋಗಿ 30 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕೌದಳ್ಳಿ ರಾತ್ರಿ ತಂಗ್ತೀವಿ ಮೇಡಮ್. ಸರಿ. ಅದ್ರ ಮಾರ್ನೆಗೆ 25ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಬೆಟ್ಟಕ್ಕೆ ಹೋಗ್ತೀವಿ ಮೇಡಮ್. ಆಯ್ತು, ಒಳ್ಳೆ ರೀತಿಯಲ್ಲಿ ದರ್ಶನ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ